ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀಮಂತ್ ಪಾಟೀಲ್ ಅವರ ನಾಮಪತ್ರ ಸಲ್ಲಿಕೆ ಇಂದು ನಡೆಯಿತು. ಈ ಕಾರ್ಯಕ್ರಮಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಉಪಸ್ಥಿತರಿದ್ದರು. ಕುಮದಾ ಟಿವಿಯೊಂದಿಗೆ ಮಾತನಾಡಿದರು. ಮುಂದಿನ ಸರ್ಕಾರ ತೃತೀಯ ರಂಗದ ಸರ್ಕಾರ ಬರ್ತಕ್ಕಂಥ ವಾತಾವರಣ ಏನಿದೆ, ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ಸು BJPಯ ನೇತೃತ್ವದ ಸರ್ಕಾರಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಕನ್ನಡಿಗ ಪುನಃ ಪ್ರಧಾನಮಂತ್ರಿ ಆದರೆ ನಾವೆಲ್ಲರೂ ಸಂತೋಷ ಪಡಬಹುದು. ಆಗದೇ ಇದ್ದರೂ ಯಾವುದೇ ಒಂದು ತೃತೀಯ ರಂಗದ ಸರ್ಕಾರ ರಚನೆ ಆದಾಗ ನಮ್ಮ ಒಂದು ಸಂಖ್ಯೆ ಜಾಸ್ತಿ ಇದ್ದರೆ 12-13 ಜನದ ಲೋಕಸಭಾ ಸದಸ್ಯರಿದ್ದರೆ ನಮ್ಮ ರಾಜ್ಯದ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ತರತಕ್ಕಂಥ ಧ್ವನಿ ಎತ್ತಕ್ಕಂಥ ಪಕ್ಷ ಜನತಾದಳ. ಈಗಾಗಲೇ ರಾಷ್ಟ್ರೀಯ ಪಕ್ಷಗಳಿಗೆ 18 ಸ್ಥಾನ 19 ಸ್ಥಾನ ಈಗೆಲ್ಲ ಕೊಟ್ಟಿದ್ದೀರಿ. BJPಯವರಿಗೆ ಕಳೆದ 15 ವರ್ಷಗಳಿಂದ 18-19 ಸ್ಥಾನ ಕೊಟ್ಟರು. BJPಯ ಕೊಡುಗೆ ಏನಿದೆ ಈ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ, ಕಬ್ಬು ಬೆಳೆಗಾರರಿಗೆ ಏನು ಕೊಡುಗೆ ಇದೆ, ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು ಏನು ಕೊಡುಗೆ ಕೊಟ್ಟಿದ್ದಾರೆ. 10 ವರ್ಷ ಕಾಂಗ್ರೆಸ್ನ ಸರ್ಕಾರವೇ ಇತ್ತು, ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಇದೆಲ್ಲ ಗಮನದಲ್ಲಿಟ್ಕೊಂಡು ಈ ಭಾಗದ ರೈತ ಬಂಧುಗಳು ಇವತ್ತು ತೀರ್ಮಾನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಮ್ ಆದ್ಮಿ ಪಾರ್ಟಿಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ಮೋಹನ್ ಮೋರೆ ಇಂದು ತಮ್ಮ ನಾಮಪತ್ರ ಸಲ್ಲಿಸಿದರು. ಪ್ರಾರಂಭದಲ್ಲಿ ಗಣಪತಿ ದೇವಸ್ಥಾನ, ಚೆನ್ನಮ್ಮ ಪುತ್ಥಳಿ, ಅಂಬೇಡ್ಕರ್, ಶಿವಾಜಿ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ತಮ್ಮ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಭಯ್ ಕದಂ, ನಾರಾಯಣ್ ಮೋರೆ, ಸದಾನಂದ ಭಾಮ್ನೆ, ಯಲ್ಲಪ್ಪ ಬೆಳಗಾಂಕರ್, ಜ್ಯೋತಿಬಾ ಮೋರೆ ಸೇರಿದಂತೆ ಅಪಾರ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬನ್ನಿ.